ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಧನ್ವಂತರಿ ವನ ನಿರ್ಮಾಣ ಹಾಗೂ ಪಾರಂಪರಿಕ ವೈದ್ಯ ಪರಿಷತ್ ಭವನಗಳ ನಿರ್ಮಾಣ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪಾರಂಪರಿಕ ವೈದ್ಯ ಸಮ್ಮೇಳನಕ್ಕೆ ಅನುದಾನ ನೀಡುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು. ಬೀದರ್ ನಗರದ ಬೆಲ್ದಾಳೆ ಕನ್ವೆನ್ಷನ್ ಹಾಲ್ನಲ್ಲಿ ಜರುಗಿದ 3 ದಿನಗಳ 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರವು ಪ್ರಥಮ ಬಾರಿಗೆ ಬೃಹತ್ ಪ್ರಮಾಣದಲ್ಲಿ ಇಂಥ ಸಮ್ಮೇಳನವನ್ನು ನಡೆಸ್ತಾ ಇದ್ದು, ವೈದ್ಯ ಪರಿಷತ್ ಪದಾಧಿಕಾರಿಗಳು ನೀಡಿದ ಬೇಡಿಕೆಗಳನ್ನು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಶೀಲಿಸಲಾಗುವುದು ಎಂದರು. ರಾಜ್ಯದ ಎಲ್ಲಾ ಔಷಧೀಯ ಸಸ್ಯಗಳನ್ನು ದಾಖಲಿಸಿ ಮನುಕುಲದ ಒಳಿತಿಗಾಗಿ ಉಪಯೋಗಿಸುವ ಹಿನ್ನೆಲೆಯಲ್ಲಿ ಜೀವ ವೈವಿಧ್ಯತೆ ಮಂಡಳಿಯ ವಿವಿಧ ಕಾರ್ಯಗಳನ್ನು ಮಾಡ್ತಾ ಇದೆ. ಈಗಾಗಲೇ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಔಷಧೀಯ ಸಸ್ಯಗಳನ್ನು ದಾಖಲಿಸಲಾಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹವಾಮಾನ ಬದಲಾವಣೆಯಿಂದ ಪ್ರಕೃತಿ ವಿಕೋಪ, ಸುನಾಮಿ, ಬರ, ಗುಡ್ಡ ಕುಸಿತ, ತಾಪಮಾನ ಹೆಚ್ಚಳದಂತಹ ಘಟನೆಗಳನ್ನು ಕಾಣ್ತಾ ಇದ್ದೇವೆ. ಪ್ರಕೃತಿ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ, ಹೊಣೆಯಾಗಿದೆ. ಮುಂದಿನ ಪೀಳಿಗೆಗೆ ಉತ್ತಮ ಭೂಮಿಯನ್ನು ಹಸ್ತಾಂತರಿಸುವುದು ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿದೆ. ಆದ್ದರಿಂದಾಗಿ ಗಿಡ ನೆಡುವುದು, ಗಿಡ ಮರಗಳನ್ನು ಸಂರಕ್ಷಿಸುವುದು ದಿನನಿತ್ಯದ ಕಾಯಕವಾಗಬೇಕು ಎಂದರು. ಅರಣ್ಯ ಇಲಾಖೆಯಿಂದ 2 ವರ್ಷಗಳಲ್ಲಿ ಒಟ್ಟು 9 ಕೋಟಿ ಸಸಿಗಳನ್ನು ನೆಡಲಾಗಿದೆ. ಅರಣ್ಯ ಬ್ಲಾಕ್ಗಳಲ್ಲಿ ಕಂದಾಯ ಮತ್ತು ರೈತರ ಜಮೀನುಗಳಲ್ಲಿ ರಸ್ತೆ ಬದಿಗಳಲ್ಲಿ ಗಿಡ ಮರಗಳನ್ನು ಬೆಳೆಸಲಾಗ್ತಾ ಇದೆ ಎಂದು ಸಚಿವರು ಮಾತನಾಡಿ ತಿಳಿಸಿದರು. 100 ವರ್ಷಗಳಿಂದ ಪಾರಂಪರಿಕವಾಗಿ ಹರಿದು ಬಂದಿರುವ ಈ ಪಾರಂಪರಿಕ ವೈದ್ಯಕೀಯ ಜ್ಞಾನವನ್ನು ಉಳಿಸಿ ಬೆಳೆಸಬೇಕಾಗಿದೆ. ಅನೇಕ ರೋಗಗಳಿಗೆ ಪಾರಂಪರಿಕ ವೈದ್ಯ ಪದ್ಧತಿ ಸಿದ್ಧ ಔಷಧಿಯಾಗಿದೆ. ಕರ್ನಾಟಕ ರಾಜ್ಯವು ಔಷಧೀಯ ಸಸ್ಯಗಳ ಶ್ರೀಮಂತ ಆಗರವಾಗಿದೆ. ಇದನ್ನು ಸಂರಕ್ಷಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು, ಈ ಸಸ್ಯಗಳು ದಾಖಲಾತಿಯಾಗಬೇಕು, ದತ್ತಾಂಶ ಉಪಯೋಗವಾಗಬೇಕು. ವಾಸಿಯಾಗದ ಅನೇಕ ರೋಗಗಳಿಗೆ ಉತ್ತಮ ಚಿಕಿತ್ಸೆ ಪದ್ಧತಿಯಾಗಿದೆ ಎಂದು ಸಚಿವರು ಮಾತನಾಡಿ ತಿಳಿಸಿದರು. ಆಧುನಿಕ ಚಿಕಿತ್ಸಾ ಪದ್ಧತಿಯೇ ಅಲೋಪತಿಯಲ್ಲಿ ಸಾಕಷ್ಟು ಸಂಶೋಧನೆ ನಡೆಯುತ್ತಿದೆ. ಅನೇಕ ರೋಗಗಳನ್ನು ನಿವಾರಿಸಲಾಗ್ತಾ ಇದೆ. ಇದರಿಂದ ಅಡ್ಡ ಪರಿಣಾಮ ಕಂಡು ಬರುತ್ತವೆ. ಆದರೆ ಪಾರಂಪರಿಕ ಔಷಧಿ ಸಸ್ಯಗಳಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲವೆಂದರು. ಪಾರ್ಶ್ವವಾಯು ಹಾಗೂ ಅಸ್ತಮಗಳಿಗೆ ಈಗಲೂ ಕೂಡ ಸಾಕಷ್ಟು ಜನರು ಆಯುರ್ವೇದಿಕ ಔಷಧಿಗಳಿಗೆ ಆಶ್ರಯವಾಗಿದ್ದಾರೆ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಅನುಭವ ಮಂಟಪದ ಅಧ್ಯಕ್ಷರಾದ ಪೂಜ್ಯ ನಾಡೋಜ ಡಾ ಬಸವಲಿಂಗ ಪಟ್ಟದೇವರು ಮಾತನಾಡಿ, 12ನೇ ಶತಮಾನದ ಬಸವಾದಿ ಶರಣರಾದ ವೈದ್ಯ ಸಂಗಣ್ಣನವರು ಪಾರಂಪರಿಕ ಔಷಧಿಯ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ದರು. ಈ ಕುರಿತಂತೆ ಹಲವಾರು ವಚನಗಳನ್ನು ಬರೆದಿದ್ದಾರೆ ಎಂದರು. ಯಾವುದಾದರೂ ರೋಗ ಬಂದಲ್ಲಿ ಶಿವಾರ್ಚನೆಯ ಬೇಡಿಕೊಳ್ಳುವೆವೆಂದು ಇಷ್ಟಲಿಂಗ ಶಿವಯೋಗ ಮಾಡಿಕೊಳ್ಳಬೇಕು ಎಂದು ವೈದ್ಯ ಸಂಗಣ್ಣನವರು ತಿಳಿಸಿದ್ದಾರೆ. ಇಷ್ಟಲಿಂಗದಲ್ಲಿ ಅನೇಕ ಗಿಡಮೂಲಿಕೆ ರಸ ಹಾಕುವುದರಿಂದ ರೋಗ ನಿವಾರಣೆಗೆ ಸಹಾಯವಾಗುತ್ತದೆ. ಶರಣ ವೈದ್ಯ ಸಂಗಣ್ಣನವರ ಹೆಸರಿನಲ್ಲಿ ಪ್ರತಿ ವರ್ಷ ಪ್ರಶಸ್ತಿಯನ್ನು ನೀಡುವಂತೆ ಅವರು ಮಾತನಾಡಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜೀವ ವೈವಿಧ್ಯತಾ ಮಂಡಳಿಯಿಂದ ಜೀವ ವೈವಿಧ್ಯತೆ ಸಂರಕ್ಷಣೆಯಲ್ಲಿ ನಿರತ 3 ಜನರಿಗೆ ತಲಾ 50,000 ನಗದು ಪ್ರಶಸ್ತಿ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ ಜಾಬಶೆಟ್ಟಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ, ವೈಜೀವಿ ಮಂಡಳಿ ಸದಸ್ಯರಾದ ವಿನಯ್ ಮಾಳ್ಗೆ, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಜಗತ್ ರಾಮ್, ಗುಲ್ಬರ್ಗಾ ವಲಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸುನಿಲ್ ಪನ್ವಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾ ಗಿರೀಶ್ ಬದೋಲೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಂಎಂ ವಾನತಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಮಾಜಿಕ ಅರಣ್ಯ ವಿಭಾಗ ಎಬಿ ಪಾಟೀಲ್, ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶೀಲವಂತ್, ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಅಧ್ಯಕ್ಷರಾದ ಜಿ ಮಹಾದೇವಯ್ಯ, ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ನ ಅಧ್ಯಕ್ಷರಾದ ಆನಂದ್ ವಿ ಹೇರೂರ್, ಪಾರಂಪರಿಕ ವೈದ್ಯ ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ, ಪ್ರೊಫೆಸರ್ ಜಗನ್ನಾಥ ಹೆಬ್ಬಾಳೆ, ಪ್ರೊಫೆಸರ್ ಎಸ್.ವಿ. ಕಲ್ಮಠ್, ರಾಜ್ಕುಮಾರ್ ಹೆಬ್ಬಾಳೆ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಪಾರಂಪರಿಕ ವೈದ್ಯರು, ವಿವಿಧ ಸಮಿತಿಗಳ ಸದಸ್ಯರು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ನಮ್ಮ ಅರಣ್ಯ ಸಚಿವರಾದಂತಹ ಸನ್ಮಾನ್ಯ ಈಶ್ವರ ಖಂಡ್ರೆ ಸರ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯತಕ್ಕಂಥ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ನಾವು 14 ಸಮ್ಮೇಳನಗಳನ್ನ ಆಯೋಜನೆ ಮಾಡಿದ್ದೇವೆ. ಸರ್ಕಾರ ನಮಗೆ ಸ್ಪಂದನೆಯನ್ನು ಕೊಟ್ಟಿಲ್ಲ, ಸ್ಪಂದಿಸಿಲ್ಲ, ನಿಮ್ಮ ಕಡೆ ಕಂಡಿಟ್ಟು ನೋಡಿಲ್ಲ. ಆದರೆ ನಮ್ಮ
ಅಂತಂದ್ರೆ ನಮ್ಮ ಸಚಿವರು. ಅದಕ್ಕೆ ನಮಗೆ ನೇತೃತ್ವ ಮುಖ್ಯರಾದಂತಹ ಪ್ರಭು ಪಂಚರಾಮರಾಜು ವಸೂಲಿಕೆ ಪಟ್ಟ ಮೇಲೆ ಅವರು ಯಾವಾಗಲೂ ನಿಮ್ಮ ಪಾರಂಪರಿಕ ವೈದ್ಯರ ಬಗ್ಗೆ ಬಹಳ ಕಾಳಜಿ ಇದೆ. ಕಲ್ಯಾಣ ಕರ್ನಾಟಕದ ಪಾರಂಪರಿಕ ವೈದ್ಯ ಪರಿಷತ್ತು ಶ್ರೀಮಠಕ್ಕೆ ಭೇಟಿ ಕೊಟ್ಟಾಗ ಮತ್ತೆ ಅವರ ಸಚಿವರಿಗೆ ಹೇಳಿ ಅವರು ಕೂಡ ಇದರಲ್ಲಿ ಕೈಗೂಡಿಸಲಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆಗ ಅದಕ್ಕೆ ನಮ್ಮ ಸಚಿವರು ಬಹಳ ಪ್ರೀತಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ಕೂಡ ಎಲ್ಲ ಕೂತ್ಕೊಂಡೆ ಈ ಸಮ್ಮೇಳನವನ್ನು ಮಾಡೋದು ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹೀಗಾಗಿ ಇವತ್ತು ನಾವು ನೀವೆಲ್ಲ ಸೇರಿದ್ದೇವೆ. ಟೆಕ್ನಿಕಲ್ ಸೆಷನ್ ಇದೆ, 11 ಪೋಸ್ಟ್ಗಳಿದೆ, ಸಮಾರಂಭ ಇದೆ. ಈ ಮುಂದೆ ನಮ್ಮ ಸಚಿವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಇಟ್ಕೊಳ್ತಾರೆ. ಆಮೇಲೆ ಇನ್ನೊಂದು ಮಾತು ಹೇಳಬೇಕು, ನಾನು ಸುಮಾರು 40 ದಿವಸದಿಂದ ಪೂರ್ವ ಸಿದ್ಧತೆ ಮಾಡ್ತಾ ಇದ್ದೀವಿ. ನಮ್ಮ ಸಚಿವರು ಅವರ ಕಾರ್ಯ ಒಳ್ಳೆ ಗೊತ್ತಿರ್ತದೆ, ಸನ್ಮಾನ್ಯ ಈಶ್ವರ್ ಖಂಡ್ರೆ ಸರ್. ಅವ್ರಿಗೆ ರಾತ್ರಿ ನಾವು 11 ಗಂಟೆ ಆದ್ರೂ ಬಿಟ್ಟಿಲ್ಲ. 11 ಗಂಟೆ ಆದ್ರೂ ಫೋನ್ ಮಾಡಿದ್ದೀವಿ, ಅವರು ಸಡನ್ ಮತ್ತೆ ಫೋನ್ ಮಾಡ್ತಿದ್ರು. ಆಮೇಲೆ ಇವತ್ತು ಕಲಬುರಗಿ ಹೊರಟಾಗ 5-6 ಕಾಲ್ ಮಾಡಿದ್ದಾರೆ. ಏನ್ ತೊಂದರೆ ಏನಿಲ್ಲ ಅಂತ, ಇನ್ ಟೈಮ್ ಬರ್ತೀವಿ, ಪ್ಲಾನಿಂಗ್ ಆಮೇಲೆ ಹೆಚ್ಚು ಕಡಿಮೆ ಆಗ್ತದೆ ವಿಮಾನ. ಆಮೇಲೆ ಬೇರೆ ಬೇರೆ ಜನ ಇವತ್ತು ಕರ್ನಾಟಕ ರಾಜ್ಯದ ಅತ್ಯಂತ ತುದಿಯಲ್ಲಿರುವಂತಹ ಮುಕ್ಕುಳದಂತಿರುವಂತಹ ಈ ಒಂದು ತೆಲಂಗಾಣ ಮತ್ತು ಆಂಧ್ರದ ಗಡಿಭಾಗದಲ್ಲಿರುವಂತಹ ಬೀದರ್ನಲ್ಲಿ ಇವತ್ತು ನಾವು 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಮಾಡ್ತಾ ಇದ್ದೇವೆ. ಬಹಳ ಖುಷಿಯಿಂದ ಉದ್ಘಾಟನೆ ಮಾಡಿದ್ದೇವೆ. ಆತ್ಮೀಯ ಬಂಧುಗಳೇ, ಇವತ್ತು ತಮ್ಮೆಲ್ಲರಿಗೆ ಗೊತ್ತಿದೆ, ಪಾರಂಪರಿಕ ವೈದ್ಯ ಇವತ್ತು ನಿನ್ನೆದಲ್ಲ, ಸಾವಿರಾರು ವರ್ಷ ಅತ್ಯಂತ ಪುರಾತನ ಕಾಲದಿಂದಲೂ ಇವತ್ತು ನಡ್ಕೊಂಡು ಬಂದಂಥದ್ದು. ಹಿಂದೇನು ಅಲೋಪತಿಕ್ ಯಾವುದೇ ಚಿಕಿತ್ಸೆಗಳಿರಲಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ಅವರೆಲ್ಲರೂ ಪಾರಂಪರಿಕ ಚಿಕಿತ್ಸೆ ಪದ್ಧತಿ ಮೇಲೆ ನಂಬಿಕೆ ಇತ್ತು, ವಿಶ್ವಾಸ ಇತ್ತು. ಹಾಗೆ ನಡೆದುಕೊಂಡು ಹೋಗ್ತಾ ಇದ್ದರು. ಅನೇಕ ಜನರಿಗೆ ಇದರಿಂದ ಬಹಳಷ್ಟು ಲಾಭವಾಗಿಲ್ಲ, ಜೀವನ ಉಳಿದಿಲ್ಲ. ವೈದ್ಯ ವೃತ್ತಿ ಅಂತ ಹೇಳಿದ್ರೆ ಇದೊಂದು ಪವಿತ್ರವಾದಂತಹ ಒಂದು ವೃತ್ತಿ. ಯಮ ಬಂದು ನಿಮ್ಮ ಜೀವ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅದನ್ನು ಉಳಿಸುವಂತವ್ರು ಯಾರಾದ್ರೆ ಅದು ವೈದ್ಯರು. ಆತ್ಮೀಯ ಬಂಧುಗಳೇ, ಇವತ್ತು ನೀವು ನೋಡಿ, ನಮ್ಮ ಪ್ರಕೃತಿ, ನಮ್ಮ ಪರಿಸರ, ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸವಾಲಿದೆ, ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಏನಿದೆ? ಹವಾಮಾನ ಬದಲಾವಣೆ. ಇವತ್ತೇನು ಪ್ರಕೃತಿ ವಿಕೋಪದಿಂದ ಹಾನಿಗಳಾಗ್ತಾ ಇದೆ, ನಾವು ನೋಡ್ತಾ ಇದ್ದೇವೆ. ಸುನಾಮಿ ಆಯಿತು, ಭೂಕಂಪ ಆಯಿತು, ಇವತ್ತೇನು ಪ್ರವಾಹ ಬಂತು, ಬರ ಬಂತು, ಈಗ ಗುಡ್ಡ ಕುಸಿತ ಆಗ್ತಾ ಇದೆ. ಅನೇಕ ಕಡೆ ನೋಡ್ತಾ ಇದ್ದೇವೆ, ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಈಗಲೇ ಫೆಬ್ರವರಿಯಲ್ಲಿ ತಾಪಮಾನ ಶುರುವಾಗಿದೆ. ಹೋದ ವರ್ಷ ಬಿಸಿಲು ಬಹಳ ಆಗಿ ಸುಮಾರು ಜನ ಸತ್ತೋಗಿದ್ದನ್ನು ನೋಡಿದ್ದೇವೆ. ಇವತ್ತು ಇದೇನು ಶಿರೂರಿನಲ್ಲಿ, ವಯನಾಡಿನಲ್ಲಿ ಗುಡ್ಡ ಕುಸಿತು, 100 ಜನ ಮೃತಪಟ್ಟಿದ್ದು ನೋಡಿದ್ದೇವೆ. ಎಲ್ಲಾ ಕಡೆ ವೈಫೈ ಏನ್ ಬೆಂಕಿ ಎಲ್ಲಾ ಕಡೆ ಹತ್ತಾ ಇದೆ. ಇದೆಲ್ಲ ನೋಡಿದ್ರೆ ಮುಂದಿನ ಪೀಳಿಗೆ ಪರಿಸ್ಥಿತಿ ಏನಪ್ಪ? ಈ ಸೃಷ್ಟಿ ಜಗತ್ತು ಉಳಿತಲ್ಲ ಅನ್ನುವಂಥದ್ದು ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಉತ್ತಮವಾದಂತಹ, ಆರೋಗ್ಯಕರವಾದಂತಹ ಭೂಮಿ ಹಸ್ತಾಂತರ ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರಕೃತಿ, ಪರಿಸರ, ಇವತ್ತು ಅರಣ್ಯ ನಾವು ಉಳಿಸುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು, ಅದಕ್ಕೆ ಪಾಲನೆ ಪೋಷಣೆ ಮಾಡುವಂಥದ್ದು ನಮ್ಮೆಲ್ಲರ ಮೊದಲನೇ ಕರ್ತವ್ಯ ಅನ್ನುವಂಥ ಮಾತನ್ನು ಹೇಳಿಕೊಡ್ತಾರೆ. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನೋಡಿ, ನಮ್ಮಲ್ಲಿರುವಂತ ಏನು ಔಷಧೀಯ ಸಸ್ಯಗಳಿದ್ದಾವೆ, ಈ ಔಷಧೀಯ ಸಸ್ಯಗಳ ಬಗ್ಗೆ ದಿನೇ ದಿನೇ ಈಗಾಗಲೇ ಹೇಳಿದ್ರು ಜಗನ್ನಾಥ್ ಅವರು. ಇದರ ಬಗ್ಗೆ ಮಾಹಿತಿ ಏನಿತ್ತು, ಜ್ಞಾನ ಏನಿತ್ತು, ಕಡಿಮೆ ಆಗ್ತಾ ಇದೆ, ನಶಿಸಿ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಹೆಂಗೆ ಇವತ್ತು ಯಾವುದೊಂದು ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಕೀಟ ಆಗಲಿ, ಇವ್ಯಾವ ಈ ಪರಿಸರದ ಸಮತೋಲನ ಕಾಪಾಡ್ತವೆ, ಅವೆಲ್ಲವೂ ಇದ್ರೆ ಮಾತ್ರ ಉತ್ತಮವಾದಂತಹ ಪರಿಸರ ಇರಲಿಕ್ಕೆ ಸಾಧ್ಯ ಇದೆ. ಇದ್ದಾವೆ, ಅವನ್ನು ಸಂರಕ್ಷಣೆ ಮಾಡುವಂಥದ್ದು. ಮತ್ತೆ ಯಾವ ಮರದಲ್ಲಿ, ಯಾವ ಎಲೆಯಲ್ಲಿ, ಯಾವ ಬಳ್ಳಿಯಲ್ಲಿ ಔಷಧಿಗಳ ಗುಣಧರ್ಮ ಇದೆ ಅಂತೇಳಿ ಯಾರಿಗೆ ಗೊತ್ತಾಗುತ್ತೆ? ನಿಮ್ಗೆ ಗೊತ್ತಾಗುತ್ತೆ.
ನಾಳೆಗೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಿಮ್ಗೆ ನಿಮ್ಮ ತಂದೆ ತಾಯಿಗಳಿಂದ ನಿಮ್ಮ ಪೂರ್ವಿಕರಿಂದ ಬಂದಿದ್ದಿದೆ ಇದು ಜನರಿಂದ ಒಬ್ಬರಿಗೆ. ಹೀಗಾಗಿ ಅದಕ್ಕೆ ನಾವು ಏನ್ ಹೇಳ್ತೀವಿ, ಪಾರಂಪರಿಕ ವೈದ್ಯರು ಅಂತ ಹೆಸರಿಟ್ಟಿದ್ದೀವಿ. ಹಿಂದೇನು ಪ್ರತಿಯೊಬ್ಬರು ಯಾರು ತಕ್ಷಣ ಹೋದ್ರೆ ಗೊತ್ತಾಗೋದಿಲ್ಲ. ಇವತ್ತು ಇದಕ್ಕೆಲ್ಲ ಅನೇಕ ಕೋರ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀರಿ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಹಿಂದೆ ಮಧುಮೇಹ ಇರ್ಬೋದು, ಪಾರ್ಶ್ವವಾಯು ಇರ್ಬೋದು, ಇವತ್ತು ಅದಕ್ಕೆ ಇಷ್ಟೆಲ್ಲ ಸಂಶೋಧನೆ ಆಗಿದೆ, ಇಷ್ಟೆಲ್ಲ ಔಷಧಿಗಳು ನಾವೆಲ್ಲ ಕಂಡುಹಿಡಿದಿದ್ದೀವಿ. ಆದ್ರೆ ನೀವು ಅಲೋಪತಿಕ್ ಡಾಕ್ಟರ್ ಹತ್ರ ಹೋಗಿ, ಅಲೋಪತಿಕ್ ಡಾಕ್ಟರ್ ಹತ್ರ ಹೋಗಿದ್ರೆ ಯಾರಿಗಾದ್ರು ಇವತ್ತಿನ ದಿವಸ ಪಾರ್ಶ್ವವಾಯು ಆಯಿತು ಅಂತ ಹೇಳಿದ್ರೆ ಮತ್ತೆ ಪಾರಂಪರಿಕ ವೈದ್ಯರ ಹತ್ರ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಇಲ್ಲ ಹೈದರಾಬಾದ್ ಅಲ್ಲಿ ಮೀನಿನ ಔಷಧ ಇವತ್ತು ಎಷ್ಟು ವರ್ಷ, 170 ವರ್ಷದ ಇತಿಹಾಸ ಇದೆ. ಅದು ಮತ್ತು ವರ್ಷಕ್ಕೆ ಅಸ್ತಮ ರೋಗಕ್ಕೆ ಸುಮಾರು ಜನ ಅದು ಜಾಸ್ತಿನೇ ಆಗ್ತಾ ಇದ್ದಾರೆ. ಯಾಕೆ ಜಾಸ್ತಿ ಆಗ್ತಾ ಇದ್ದಾರೆ? ಅದರಿಂದ ಅವರಿಗೆ ಇವತ್ತು ಚಿಕಿತ್ಸೆ ಆಗ್ತಾ ಇದೆ, ರೋಗ ಗುಣಮುಖರಾಗ್ತಾ ಇದ್ದಾರೆ ಅಂತ ಏನಾದ್ರು ಪ್ರಸಿದ್ಧಿ ಪಡಿತಾರಲ್ಲ. ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ ಯಾರಾದ್ರೂ ಬಹಳ ನಡೀತದ? ನಡೆಯೋದಿಲ್ಲ. ಅದಕ್ಕೆ ಈ ರೀತಿಯಲ್ಲಿ ಇನ್ನೂ ಕೆಲವೊಂದು ಚಿಕಿತ್ಸೆಗಳಿಗೆ ಪಾರಂಪರಿಕ ವೈದ್ಯ ಇವತ್ತು ನಾವೇನು ಯಾವ ರೀತಿಯಲ್ಲಿ ನಮ್ಮಲ್ಲಿ ಆಯುರ್ವೇದಿಕ್ ಔಷಧ ಅಂತ ಹೇಳ್ತೀವಿ. ಆಯುರ್ವೇದಿಕ್ ಔಷಧ ನಮ್ಮಲ್ಲಿರುವಂತ ಎಲ್ಲಾ ರೋಗಗಳಿಗೆ ಸಿದ್ಧೌಷಧ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೀಗಾಗಿ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇವತ್ತು ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ಶ್ರೀಮಂತವಾದಂತಹ ಅರಣ್ಯ ಪ್ರದೇಶ ಇದೆ. ಬೀದರ್ ಹಿಡ್ಕೊಂಡು ಚಾಮರಾಜನಗರವರೆಗೆ ಎಲ್ಲಾ ಜಿಲ್ಲೆಗಳಲ್ಲಿ ಅನೇಕ ಪ್ರಭೇದಗಳ ಇವತ್ತು ನಮ್ಮಲ್ಲಿ ಮರಗಳಿದ್ದಾವೆ, ಗಿಡಗಳಿದ್ದಾವೆ, ಸಸ್ಯಗಳಿದ್ದಾವೆ. ಬೀದರ್ನಲ್ಲಿ ಸಹಿತ ಹೊಲಿಕೆಗಳಲ್ಲಿ ಬೇರೆ ಬೇರೆ ಕಡೆ ಔಷಧಿಯ ಇವತ್ತು ಸಸ್ಯಗಳಿದ್ದಾವೆ, ಸಸ್ಯ ಇದ್ದಾವೆ. ಅದೇ ರೀತಿಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಇಲ್ಲಿ ಬೆಳೆದು ಬೇರೆ ಕಡೆ ಬೆಳೆದಿಲ್ಲ, ಬೇರೆ ಕಡೆ ಬೆಳೆದು ಮತ್ತೊಂದು ಕಡೆ ಬೆಳೆದಿಲ್ಲ. ಹೀಗಾಗಿ ಇಲ್ಲಿ ಯಾವ ಬೆಳೀತವೆ ಅಂತದ್ರಲ್ಲಿ ಯಾವ ರೋಗಕ್ಕೆ ಇದರಲ್ಲಿ ಗುಣಲಕ್ಷಣಗಳಿದೆ, ಇಲ್ಲಿ ಉಪಯುಕ್ತ ಆಗ್ತದೆ, ಜನರಿಗೆ ಮಾಹಿತಿ ಇದೆ, ಅದನ್ನು ಪ್ರಚಾರ ಮಾಡುತ್ತದೆ. ಗೋಪ್ಯೋಗಿಕ ಕಾರಣ ನೀವು ಒಬ್ಬರಿಂದ ಪ್ರಚಾರ ಮಾಡಿದ್ರೆ ಇದರ ಲಾಭ ಏನಿದೆ ಅಂತ ಹೇಳಿದ್ರೆ, ಅದನ್ನು ಉಪಯೋಗ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ಇದು ಪ್ರಚಾರ ಆಗ್ತದೆ ಎಲ್ಲ ಕಡೆ. ಅದರಿಂದ ಜನರಿಗೆ ನಂಬಿಕೆ ಬರ್ತದೆ. ನಂಬಿಕೆ ಬಹಳ ಅತ್ಯಂತ ಮಹತ್ವದಾಗುತ್ತೆ. ವಿಶ್ವಾಸ ಬರ್ತದೆ. ಆ ವಿಶ್ವಾಸ ಬಂತು, ನಂಬಿಕೆ ಬಂತು ಅಂತ ಹೇಳಿದ್ರೆ ಅದು ಉಪಯೋಗ ಜಾಸ್ತಿ ಆಗ್ತದೆ. ಮತ್ತು ಇದರಿಂದ ಒಂದು ಮತ್ತೊಂದು ಲಾಭ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಇದರಲ್ಲಿ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಅಲೋಪತಿಕ್ ನಾವು ಚಿಕಿತ್ಸೆ ಪಡೆಯಬೇಕಿದೆ. ಅಲೋಪತಿಕ್ ಬಹಳಷ್ಟು ಸಂಶೋಧನೆಗಳಾಗಿದ್ದಾವೆ. ಇವತ್ತು ಇಡೀ ಜಗತ್ತಿನಾದ್ಯಂತ ವಿಜ್ಞಾನ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ಬಹಳಷ್ಟು ಚಿಕಿತ್ಸೆಗಳು, ಶಸ್ತ್ರಚಿಕಿತ್ಸೆಗಳು ನಾವೆಲ್ಲ ಮಾಡಿಕೊಳ್ತೇವೆ. ಮನುಷ್ಯನ ಜೀವನದ ಏನು ಲೈಫ್ ಸ್ಪ್ಯಾನ್ ಜಾಸ್ತಿ ಆಗ್ತದೆ, ಇಲ್ಲ ಅಂತಿಲ್ಲ. ಆದರೆ ಅದರ ಅಡ್ಡ ಪರಿಣಾಮಗಳಿರ್ತವೆ. ಇವತ್ತು ಜೀವನ ಪರ್ಯಂತ ಅವನು ಮನುಷ್ಯ ಸಫರ್ ಆಗಬೇಕಾಗ್ತದೆ. ಆದರೆ ಇಲ್ಲಿ ನಮ್ಮ ಪಾರಂಪರಿಕ ಪದ್ಧತಿಯಿಂದ ಯಾರು ಚಿಕಿತ್ಸೆಯನ್ನು ಪಡಿತಾರೆ, ಸ್ವಲ್ಪ ಸ್ಲೋ ಆಗಿ ಬಹಳ ಅವನು ಗುಣಮುಖನಾದರೂ ಅದು ಶಾಶ್ವತವಾಗಿರ್ತದೆ ಮತ್ತು ಅದರಿಂದ ಬಹಳ ಉಪಯೋಗ ಆಗ್ತದೆ ಅನ್ನೋ ಮಾತನ್ನು. ಅದಕ್ಕೆ ಆತ್ಮೀಯ ಬಂಧುಗಳ, ಇವತ್ತು ನೀವೆಲ್ಲ ಕೂಡಿ 3 ದಿವಸದ ಸಮ್ಮೇಳನ ನಾನು ವಿಶೇಷವಾಗಿ ಬಂದಿದ್ದೇನೆ. ನಿನ್ನೆ ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಹೋಗಿ ಮಣ್ಣು ಮತ್ತು ಬೆಳಗ್ಗೆ ಕಲಬುರಗಿಯಿಂದ ಬರಲಿಕ್ಕೆ ನನಗೆ ವಿಳಂಬ ಆಗಿದೆ. ಹೀಗಾಗಿ 11 ಗಂಟೆಗೆ ಹೇಳಿದ್ದೆ, ನೀವು ಪ್ರಾರಂಭ ಮಾಡಿ ಅಂತ ಹೇಳಿದೆ. ಇಲ್ಲ, ನೀವು ಬಂಧನೆ ಮಾಡ್ತೀವಿ ಅಂತ ಕೂತ್ಕೊಂಡ್ರು. ನನ್ನ ಪೂಜ್ಯರೆಲ್ಲ ಬಂದಿದ್ದಾರೆ, ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಮಂತ್ರಿಗಳು ಬಂದಿದ್ದಾರೆ. ನನಗಾಗಿ ಕಾಯ್ದೆ ಬೇಡ ಅಂತ ಹೇಳಿದ್ರು. ಅವರು ಇವತ್ತು ನನಗಾಗಿ ಈ ಕಾರ್ಯಕ್ರಮ ವಿಳಂಬ ಆಗಿದ್ದಕ್ಕೆ ಬಹಳ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ. ಊಟದ ಸಮಯವೂ ಆಗಿದೆ. ಈಗ ನಿಮ್ಮಲ್ಲಿ ತಾಂತ್ರಿಕವಾಗಿ ಅನೇಕ ಗೋಷ್ಠಿಗಳು ನಿಮ್ಮೆಲ್ಲ ಇಟ್ಕೊಂಡಿದ್ದೀರಿ. ಇಲ್ಲಿರುವಂಥದ್ದು ಪಾರಂಪರಿಕ ವೈದ್ಯ ಪದ್ಧತಿಯ ಮಹತ್ವದ ಬಗ್ಗೆ ಇದರ ಒಂದು ದಾಖಲಾತಿ ಮಾಡಬೇಕು. ಇವತ್ತು ನಮ್ಮಲ್ಲಿ ಯಾರು ಗಂಡಿಗೆ ಮುಂದಿನ ಪೀಳಿಗೆಗೆ ಇದ್ರ ಬಗ್ಗೆ ಅರಿವು ಆಗಬೇಕು ಅಂತ ಹೇಳಿದ್ರೆ ದತ್ತಾಂಶ ಬೇಕು. ಹೀಗಾಗಿ ನೀವು ಇದನ್ನು ಯಾವ ರೀತಿಯಲ್ಲಿ ದಾಖಲಾತಿ ಮಾಡಬೇಕು ಅಂತ ನಾನು ಹೇಳಿದ್ದೇನೆ.
ಗಿಡಗಳಿದ್ದಾವೆ. ಬಹಳ ಜನರಿಗೆ ಮಾಹಿತಿ ಇಲ್ಲದೆ ಮನೆ ಮುಂದೆ ಬಹಳ ಔಷಧಿಯ ನಿಮ್ಗೆ ಹಿತ್ತಲ ಗಿಡನೇ ಇರ್ತದೆ. ಅದೆಲ್ಲ ಔಷಧಿಯ ಗುಣಧರ್ಮಗಳು ಇರ್ತವೆ, ಗೊತ್ತಿರೋದಿಲ್ಲ. ಗೊತ್ತಿದ್ದೇ ಇದ್ದ ಕಾರಣ ಕಡ್ದಾಕ್ಬಿಡ್ತಾರೆ. ರಸ್ತೆ ಮೇಲೆ ಇರುವಂತದ್ದು ಕಡ್ದಾಕ್ಬಿಡ್ತಾರೆ. ಅರಣ್ಯದಲ್ಲಿರುವಂತದ್ದು ಏನೇನೋ ಆಗ್ತದೆ. ಅದಕ್ಕೆ ಇದ್ರ ಬಗ್ಗೆ ಯಾರ್ಯಾರಿಗೆ ಗೊತ್ತಿದೆ ನೋಡಿದ್ರೆ ಅದಕ್ಕೆ ನಾವು ಜಿಯೋ ಟ್ಯಾಗ್ ಮಾಡ್ಬೋದು, ಹೊಸದಾಗಿ ಅದಕ್ಕೆ ನಾವು ಬೋರ್ಡ್ ಹಾಕ್ಬೋದು. ಇದು ಔಷಧಿಯ ಒಂದು ಸಸ್ಯ ಗುಣಧರ್ಮ ಇರುವಂತಹ ಮರ ಇದೆ, ಇದಕ್ಕೆ ಸಂರಕ್ಷಣೆ ಮಾಡಬೇಕು ಅನ್ನೋದು ಹೋದ್ರೆ ಇದು ಬಹಳಷ್ಟು ಉಪಯುಕ್ತ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗೆ ಗೋಷ್ಠಿಯಲ್ಲಿ ಕ್ಯಾನ್ಸರ್ ರೋಗ ಚಿಕಿತ್ಸೆ ಬಗ್ಗೆನೂ ಒಂದು ಗೋಷ್ಠಿ ಇಟ್ಕೊಂಡಿದ್ದೀರಿ. ಶ್ರೀರೋಗ ಚಿಕಿತ್ಸೆಯಲ್ಲಿ ಔಷಧಿ ಸಸ್ಯಗಳ ಬಳಕೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು. ಇವತ್ತು ಮಹಿಳೆಯರಿಗಾಗಿ ಕೈಗೊಂಡ ಸಂಸ್ಕೃತಿ, ಇವತ್ತು ನಮ್ಮ ಔಷಧಿ ಸಸ್ಯಗಳನ್ನು ಬಳಸುವುದು. ಹಾಗೆ ಇವತ್ತು ಪಶುರೋಗ ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ, ನಮ್ಮ ಪಶುಗಳಿಗೆ ಏನು ರೋಗ ಬರ್ತಾ ಇದೆ ಆ ರೋಗದ ಸಹಿತ ಪಾರಂಪರಿಕ ವೈದ್ಯ ಪದ್ಧತಿಯಿಂದ ನಿವಾರಣೆ ಮಾಡುವುದು, ಚಿಕಿತ್ಸೆ ಮಾಡುವುದು ಅನ್ನೋದು ಇದಕ್ಕೆ ಇದು ಒಂದು ಸಾಕ್ಷಿ ಅನ್ನುವಂಥ ಮಾತನ್ನು ತಮ್ಮಲ್ಲಿ ಇವತ್ತು ಪಾರ್ಶ್ವವಾಯು ಚಿಕಿತ್ಸೆಯಲ್ಲಂತೂ ಪಾರಂಪರಿಕ ವೈದ್ಯ ಪದ್ಧತಿ ಅತಿಶಯೋಕ್ತಿ ಆಗುವುದಿಲ್ಲ. ಮೂಲವ್ಯಾಧಿ ಚಿಕಿತ್ಸೆ, ಹೀಗೆ ಸುಮಾರು 11 ಗೋಷ್ಠಿಗಳು ನೀವೆಲ್ಲ ಇಲ್ಲಿ ಇಟ್ಕೊಂಡಿದ್ದೀರಿ. ಈ ಗೋಷ್ಠಿಗಳೆಲ್ಲ ಯಶಸ್ವಿಯಾಗಲಿ. ಎಲ್ಲ ಇಲ್ಲಿ ಬಂದಂತ ಎಲ್ಲ ಪಾರಂಪರಿಕ ವೈದ್ಯರು ಏನಿದ್ದೀರಿ, ನಿಮ್ಮ ಅನುಭವ, ನಿಮ್ಮ ಅನಿಸಿಕೆ ಮತ್ತ ಇವತ್ತೇನು ನೀವು ಸಲಹೆಯನ್ನು ಕೊಡ್ಬೇಕಂತೇಳಿ ಅದೆಲ್ಲವನ್ನು ದಾಖಲೆ ಮಾಡಿಕೊಡಿ. ಮುಂದಿನ ದಿನಮಾನಗಳಲ್ಲಿ ಇದು ಉಪಯುಕ್ತ ಆಗ್ತದೆ. ಈಗ ನಾವು ಜೀವ ವೈವಿಧ್ಯ ಮಂಡಳಿ, ಈ ಜೀವ ವೈವಿಧ್ಯ ಮಂಡಳಿಯಿಂದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಹಿತ ಇದರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು, ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ಹೀಗೆ ಬೇರೆ ಅನೇಕ ಕಂಪನಿಗಳು ಸಹಿತ ಈ ಒಂದು ನಮ್ಮಲ್ಲಿ ಔಷಧಿಯ ಸಸ್ಯಗಳನ್ನು ಅವರು ಬಳಸ್ತಾ ಇದ್ದಾರೆ. ಅವರು ಬಳಸಿ ಅನೇಕ ಔಷಧಗಳನ್ನು ತಯಾರು ಮಾಡ್ತಾರೆ, ಬೇರೆ ಬೇರೆ ಪದಾರ್ಥಗಳನ್ನು ತಯಾರು ಮಾಡ್ತಾರೆ. ಹೀಗಾಗಿ ಅದರ ಬಗ್ಗೆನೂ ಗಮನ ಹರಿಸಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಅವರಿಂದ ಬಂದಂತ ಏನೊಂದು ಆದಾಯ ಇರ್ಬೋದು ಅಥವಾ ಟ್ಯಾಕ್ಸ್ ಇರ್ಬೋದು, ಅದನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಒಂದು ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಮಾತ್ರ ಉಪಯೋಗ ಮಾಡಬೇಕು ಅನ್ನುವಂಥ ಒಂದು ಸೂಚನೆ ನಾನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗೆ ಅರಣ್ಯ ಇಲಾಖೆಯಲ್ಲಿ ಈಗಾಗಲೇ ನಾನು ಮಂತ್ರಿ ಆದ್ಮೇಲೆ ಮೊದಲನೇ ವರ್ಷ 5,40,48 ಸಸಿ ನೆಟ್ಟಿದ್ದೇವೆ. 2ನೇ ವರ್ಷ 3,00,00,000 ಕೋಟಿ ಸಸಿ ನೆಟ್ಟಿದ್ದೇವೆ. ಈ 2 ವರ್ಷದಲ್ಲಿ ಇವತ್ತಿನವರೆಗೆ 9 ಕೋಟಿ ಸಸಿ ನೆಟ್ಟಿದ್ದೇವೆ. ಇದರಲ್ಲಿ ವಿಶೇಷವಾಗಿ ನಾನು ಸೂಚನೆ ಕೊಟ್ಟಿದ್ದೇನೆ, ಎಲ್ಲೆಲ್ಲಿ ನಮ್ಮ ಅರಣ್ಯ ಬ್ಲಾಕ್ಗಳಿದ್ದಾವೆ ಮತ್ತೆ ಯಾವ್ಯಾವ ನೋಡಿ ಪಶ್ಚಿಮ ಘಟ್ಟ ಇದೆ, ಅತ್ಯಂತ ಜೀವ ವೈವಿಧ್ಯಮಯವಾದಂತಹ ಒಂದು ತಾಣ ಅಂತ ಹೇಳ್ಬೋದು. ಇಡೀ ಜಗತ್ತಿನಲ್ಲೇ ಇದು 8ನೇ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ, ಅತ್ಯಂತ ಪ್ರಸಿದ್ಧಿ ಪಡೆದಂಥದ್ದು. ಅದೇ ನಮ್ಮ ಅದೃಷ್ಟ ಇದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಜೀವ ವೈವಿಧ್ಯ ಇರುವಂತಹ ಒಂದು ತಾಣ. ಸರ್ಕಾರದ ವತಿಯಿಂದ ಆಗಿದ್ದು ಅದು ಈಶ್ವರ್ ಖಂಡ್ರೆಯವರು ಕಾಲದಲ್ಲಿ ಪ್ರಥಮ ಪಾರಂಪರಿಕ ವೈದ್ಯ ಸಭೆ ಮಾಡ್ತಾ ಇರೋದು ಬಹಳ ಸಂತೋಷವಿದೆ, ಬಹಳ ಖುಷಿಯಾಗಿದೆ. ಈಶ್ವರ್ ಖಂಡ್ರೆಯವರು ಯಾವುದೇ ಮಾಡಿದ್ರು ಅದು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾರೆ. ಮತ್ತೆ ಬಹುತೇಕ ಅರಣ್ಯ ಮಂತ್ರಿ ಎಲ್ಲಿರ್ತಿರೋ ಯಾಕಿರ್ತಿರೋ ಅವ್ರಿಗೆ ಯಾರು ಹೆಸರೇ ಗೊತ್ತಿರ್ತಿರ್ಲಿಲ್ಲ. ಆದರೆ ಇವತ್ತು ಅರಣ್ಯ ಮಂತ್ರಿಗಳಾಗಿ ಆ ಅರಣ್ಯ ಎಲ್ಲೇ ಒತ್ತುವರಿ ಆಗುತ್ತದೆ ಸೆಕ್ರೆಟರಿ ಒತ್ತು ಮಾಡಿಕೊಂಡು ಅದನ್ನು ತಡೆಯುವಂತಹ ಕಾರ್ಯವನ್ನು ಮಾಡುವಂತಹ ಏಕೈಕ ಈಶ್ವರ್ ಖಂಡ್ರೆಯವರು ಮಂತ್ರಿಗಳಂತ ಹೇಳಿ ಬಹಳ ಸಂತೋಷ ಆಗ್ತದೆ. ನಾನು ಈ ಸಂದರ್ಭದಲ್ಲಿ ಒಂದೇ ವಿಷಯ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಈಗ ನೀವು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಏನಂದ್ರೆ ಈ ಪಾರಂಪರಿಕ ವೈದ್ಯದ ಮೂರು ಯಾರು ಅಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನ ಕಾಲದಲ್ಲಿದ್ದಂಥ ವೈದ್ಯ ಸಂಗಣ್ಣ. ಆ ವೈದ್ಯ ಸಂಗಣ್ಣ ಈ ಪಾರಂಪರಿಕ ವೈದ್ಯರಿಗೆ ಅನೇಕ ವಚನಗಳನ್ನು ಹೇಳ್ತಾರೆ. ಅದನ್ನ ಇಲ್ಲಿ ಒಂದು ವಚನವನ್ನು ನಿಮಗೆ ಹೇಳ್ತೀನಿ. ಸುಮಾರು ವಚನಗಳ ಅವು ನಾನಾ ರೋಗದ
ಅದಕ್ಕೆ ಇಂಥ ಈ ಪ್ರಸಂಗದಲ್ಲಿ ಒಂದು ಒಳ್ಳೆ ಕಾರ್ಯ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಇವತ್ತ ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕು. ಕಲ್ಯಾಣ ಕರ್ನಾಟಕದಲ್ಲೇ ಈ ಕಾರ್ಯಕ್ರಮ ಆಗಬೇಕು. ಆಗ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಸಂಘಕ್ಕೆ ಬಿಟ್ಟು ಹೋಗಿತ್ತು. ಅದಕ್ಕೆ ಮಾನ್ಯ ಮಂತ್ರಿಗಳು ಹೇಳಿದಾಗ ಕೂಡಲೇ ಕ್ರಮವಹಿಸಿ ಮಾಡಿಕೊಟ್ಟಿದ್ದಾರಲ್ಲ. ಈ ಕಲ್ಯಾಣ ಕರ್ನಾಟಕ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಿ ಮತ್ತು ಎಲ್ಲರಿಗೂ ನಾನು ಶರಣಾರ್ಥಿಗಳನ್ನು ಹೇಳಿ ನನ್ನ 4 ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಸಂಚಾಲಕರು ಪೂಜಾರಿಗಳು